ಈಗಂತೂ ಬಿಳಿ ಕೂದಲಾಗೋದು ಒಂದು ಸಾಮಾನ್ಯ ಸಮಸ್ಯೆ ಅಂತಲೇ ಹೇಳ್ಬೋದು. ಒಂದು ಏಜ್ ಆಗಿದೆ ಅನ್ನೋಂಥವ್ರಿಂದ ಹಿಡಿದು ತುಂಬ ಚಿಕ್ಕ ಮಕ್ಕಳವರೆಗೂ ಎಲ್ರಿಗೂ ಬಿಳಿ ಕೂದಲಾಗೋಗುತ್ತೆ. ಅದಕ್ಕೆ ಅನೇಕ ರೀತಿಯ ಕಾರಣಗಳಿರ್ಬೋದು. ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಆಹಾರ ಪದಾರ್ಥ, ನಾವು ಬಳಸುವಂಥ ಒಂದು ಶಾಂಪೂ ಅಥವಾ ಕಂಡೀಷ್ನರ್ಗಳು, ಇದೆಲ್ಲದರ ಪ್ರಭಾವದಿಂದ ನಮ್ಮ ಕೂದಲು ತುಂಬ ಬೇಗನೆ ಬಿಳಿ ಆಗುತ್ತೆ. ಇನ್ನು ಈ ರೀತಿಯಾಗಿರುವಂಥ ಬಿಳಿ ಕೂದಲನ್ನು ಕವರ್ ಮಾಡ್ಕೊಳ್ಬೇಕು, ಕಪ್ಪಾಗಿಸ್ಕೊಳ್ಬೇಕು ಅಥವಾ ಮರೆ ಮಾಚ್ಕೊಳ್ಬೇಕು ಅನ್ನೋವಂಥವ್ರು ಕೆಮಿಕಲ್ ಡೈನ ಮೊರೆ ಹೋಗ್ತಾರೆ. ಆದರೆ ಕೆಮಿಕಲ್ ಪದಾರ್ಥಗಳನ್ನು ಬಳಸದೇ, ಕೆಮಿಕಲ್ ಡೈಗಳನ್ನು ಹಚ್ಚದೇ ತುಂಬ ನ್ಯಾಚುರಲ್ ಆಗಿರುವಂಥ ವಿಧಾನದಿಂದನೂ ಕೂಡ ನಾವು ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಮತ್ತೆ ಹೆಚ್ಚಾಗುತ್ತೆ ಬಿಳಿ ಕೂದಲು ಅನ್ನೋವಂಥ ಒಂದು ಸಮಸ್ಯೆ ಆಗೋದಿಲ್ಲ. ಖಂಡಿತವಾಗ್ಲೂ ತುಂಬ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಜೊತೆಗೆ ಇದರಿಂದ ಯಾವುದೇ ರೀತಿಯ ಹೇರ್ ಗ್ರೋತ್ ಕಡಿಮೆ ಆಗುವಂಥದ್ದು, ಕೂದಲು ಉದುರುವಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ಕಂಡುಬರೋದಿಲ್ಲ. ತುಂಬ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುವಂಥ ಈ ಒಂದು ನ್ಯಾಚುರಲ್ ವಿಧಾನವನ್ನು ನೋಡ್ಕೊಂಡು ಬರೋಣವಾ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ 1.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಒಂದು 5-6 ನಿಮಿಷಗಳವರೆಗೆ ಕುದಿಸ್ಕೊಂಡು ಇದರ ಒಂದು ಡಿಕಾಕ್ಷನನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಟೀ ಡಿಕಾಕ್ಷನ್ ಏನು ಅಪ್ಲೈ ಮಾಡ್ಕೊಳ್ತೀವಲ್ಲ, ಇದು ಕೂಡ ಅಷ್ಟೇ ಒಂದು ನಮ್ಮ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡುತ್ತೆ. ಕೂದಲು ಎಷ್ಟೇ ಬಿಳಿಯಾಗಿದ್ದರೂ ಕೂಡ ಒಂದು ಒಳ್ಳೆಯ ಕಲರನ್ನು ನೀಡುತ್ತೆ. ಕೂದಲು ತುಂಬಾ ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಬಣ್ಣವನ್ನು ಪಡ್ಕೊಡುತ್ತೆ. ಅದರ ಜೊತೆಗೇ ಗ್ರೋತು ತುಂಬಾ ಇಂಪ್ರೂವ್ ಆಗುತ್ತೆ. ಇನ್ನು ಯಾರಿಗೆ ತುಂಬ ಹೆಚ್ಚಾಗಿ ಕೂದಲು ತುಂಬ ಡಲ್ಲಾಗಿದೆ, ಒರಟಾಗಿದೆ ಅನ್ನೋವಂಥ ಸಮಸ್ಯೆ ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದು ನಮ್ಮ ಕೂದಲಿನ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚಿಸೋದ್ರಿಂದ ಉದುರೋದು ತುಂಬ ಕಡಿಮೆ ಆಗುತ್ತೆ. ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ. ಜೊತೆಗೆ ಒಂದು ಒಳ್ಳೆ ಒಂದು ಶೈನಿಂಗ್ ಬರ್ತಾ ಹೋಗುತ್ತೆ. ತುಂಬ ಸಾಫ್ಟ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಟೀ ಡಿಕಾಕ್ಷನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕಡೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಬಾಣಲೆ ಅಥವಾ ಹಂಚು ಏನಾದರೂ ಇದ್ದರೂ ಸರಿ. ಈ ರೀತಿ ನಾವು ಡೈಗಳನ್ನು ಮಾಡ್ಕೊಳ್ಳುವಂಥ ಸಮಯದಲ್ಲಿ ಕಬ್ಬಿಣದ ಬಾಣಲೆ ಅಥವಾ ಹಂಚನ್ನು ಬಳಸೋದ್ರಿಂದ ಕೂದಲಿಗೆ ಒಂದು ಒಳ್ಳೆಯ ಬಣ್ಣ ಬರಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಕೂಡ ಅಷ್ಟೇ ಕೂದಲಿಗೆ ಒಂದು ಒಳ್ಳೆಯ ಬಣ್ಣ ನೀಡುತ್ತೆ. ಅದರಲ್ಲೂ ಯಾವುದಾದ್ರೂ ರೀತಿಯ ಒಂದು ಇನ್ಫೆಕ್ಷನ್ನು ಏನಾದರೂ ಆಗ್ತಾ ಇತ್ತು ನಮ್ಮ ಸ್ಕ್ಯಾಲ್ಫಲ್ಲಿ ಅಂದರೆ ಅದನ್ನು ಕಡಿಮೆ ಮಾಡುತ್ತೆ. ಕೂದಲು ತುಂಬ ಒಂದು ಒಳ್ಳೆಯ ಕಲರ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಗ್ರೋತನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಒಂದು 5-6 ನಿಮಿಷಗಳವರೆಗೆ ಇದೇ ರೀತಿಯಾಗಿ ನೀವು ಚೆನ್ನಾಗಿ ಬಿಸಿ ಮಾಡ್ತಾ ಹೋದರೆ ನೋಡಿ, ನಮ್ಮ ಅರಿಶಿಣದ ಬಣ್ಣ ಈ ರೀತಿ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ಯಾವ ಒಂದು ಮೆಹಂದಿಯನ್ನು ನಿಮ್ಮ ಕೂದಲಿಗೆ ಬಳಸ್ತೀರೋ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಇನ್ನು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಕಡಿಮೆ ಜಾಸ್ತಿ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಹಳದಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು 2 ಟೀ ಸ್ಪೂನಷ್ಟು ಈ ಒಂದು ಮೆಹಂದಿ ಏನಿತ್ತು ಅದನ್ನು ತೊಗೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀವು ರೆಗ್ಯುಲರಾಗಿ ಬಳಸೋವಂಥ ಮೆಹಂದಿ ಪೌಡರನ್ನೇ ತೊಗೊಳ್ಳಿ. ಜೊತೆಗೆ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನಿಮಗೆ ಕಡಿಮೆ ಬೇಕು ಕಡಿಮೆ ತೊಗೊಳ್ಳಿ, ಜಾಸ್ತಿ ಬೇಕು ಜಾಸ್ತಿ ನೀವು ಇಲ್ಲಿ ಹಾಕ್ಕೊಳ್ಬೋದು. ಇನ್ನು ಮೆಹಂದಿ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ಇದು ನ್ಯಾಚುರಲ್ ಆಗಿ ಕೂದಲಿಗೆ ಒಂದು ಒಳ್ಳೆ ಬಣ್ಣವನ್ನು ನೀಡುತ್ತೆ. ಹೇರ್ ಡ್ಯಾಮೇಜನ್ನು ತಡೆಗಟ್ಟುತ್ತೆ. ಗ್ರೋತನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಉದುರ್ತಾ ಇದ್ದರೆ ಕಡಿಮೆ ಆಗುತ್ತೆ. ಮಧ್ಯದಲ್ಲಿ ಕಟ್ಟಾಗೋದು, ಸೀಳು ಕೂದಲು, ಈ ರೀತಿ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗ್ತಾ ಇದ್ದರೂ ಅದನ್ನು ತಡೆಗಟ್ಟಲಿಕ್ಕೆ ಮೆಹಂದಿ ಪೌಡರ್ ಅನ್ನುವಂಥದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಆ ನಂತರ ಅರಿಶಿನ ಮತ್ತು ಮೆಹಂದಿ ಪೌಡರ್ ಏನಿತ್ತು ಎರಡೂ ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನಂತರ ನೋಡಿ, ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಡಿಕಾಕ್ಷನ್ ಏನಿತ್ತು ಅದನ್ನು ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳಿ. ಗಂಟುಗಳು ಏನೂ ಇರಬಾರ್ದು. ಜೊತೆಗೆ ತುಂಬ ತೆಳುನೂ ಕಲಿಸ್ಕೊಳ್ಬಾರ್ದು. ತೆಳು ಕಲಿಸ್ಕೊಂಡ್ರೆ ಅದು ಕೂದಲಿಗೆ ಒಂದು ಒಳ್ಳೆಯ ಬಣ್ಣ ನೀಡೋದಿಲ್ಲ, ಅಷ್ಟು ನೀಟಾಗಿ ಕೂದಲಿಗೆ ಅಂಟೋದಿಲ್ಲ. ಹಾಗಂತೇಳಿ ತುಂಬ ಗಟ್ಟಿನೂ ಕಲಿಸ್ಕೊಳ್ಬಾರ್ದು. ಮೀಡಿಯಮ್ ಹದದಲ್ಲಿ ನೋಡಿಕೊಂಡು ನೋಡಿ ಈ ಒಂದು ಮಿಶ್ರಣವನ್ನು ಈ ರೀತಿ ಕಲಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನೀವು ಮೆಹಂದಿಯನ್ನು ಕಲಿಸ್ಕೊಳ್ತೀರೋ ಅಷ್ಟು ಒಂದು ಒಳ್ಳೆಯ ಬಣ್ಣ ನಿಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ನೋಡಿ, ಈ ರೀತಿ ಕಲಸಿದ್ದಾಗಿದೆ. ಒಂದು 10 ನಿಮಿಷಗಳ ನಂತರ ಈ ರೀತಿ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ನೀವು ಒಂದು ಅರ್ಧ ಗಂಟೆ 3/4 ಗಂಟೆ ಇದನ್ನು ನೆನೆಸಿಟ್ಬಿಟ್ಟು ಆನಂತರ ಕೂಡ ನೀವು ಹಚ್ಕೊಳ್ಬೋದು. ನೋಡಿ, ನಾನು 10 ನಿಮಿಷ ನೆನೆಸಿ ಬಿಟ್ಟಿದ್ದಕ್ಕೆ ಈ ಒಂದು ಕಲರ್ಗೆ ಇದು ಬಂದಿದೆ. ನೀವು ಅರ್ಧ ಗಂಟೆ ಅಥವಾ ಒಂದು 2 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಒಳ್ಳೆ ಒಂದು ಬಣ್ಣ ನಮ್ಮ ಈ ಒಂದು ಮೆಹಂದಿಗೆ ಬರ್ತಾ ಹೋಗುತ್ತೆ. ನಾನಿಲ್ಲಿ ರಾತ್ರಿ ಪೂರ ಇದನ್ನು ನೆನೆಸಿಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಸಮಯ ಇತ್ತು ಅಂದರೆ ರಾತ್ರಿ ಪೂರ ನೆನೆಸ್ಕೊಳ್ಳಿ. ಇಲ್ಲ ಅಂದರೆ ಒಂದು 2 ಗಂಟೆಗಳ ಕಾಲನಾದರೂ ಈ ಒಂದು ಮೆಹಂದಿಯನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು.
ನಾವಿಲ್ಲಿ ಹಾಕಿರುವಂಥದ್ದು ಎಲ್ಲ ನ್ಯಾಚುರಲ್ ಪದಾರ್ಥಗಳೇ, ಜೊತೆಗೆ ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಕೂಡ ನಾವು ಮನೆಯಲ್ಲಿ ಒಂದು ಒಳ್ಳೆಯ ಹೇರ್ ಕಲರನ್ನು ರೆಡಿ ಮಾಡ್ಕೊಳ್ಬೋದು. ಇನ್ನು ಇದನ್ನು ಹಚ್ಕೊಳ್ಳೋದ್ರಿಂದ ಕೂದಲಿಗಂತೂ ಒಳ್ಳೆ ಬಣ್ಣ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಹಚ್ಚಿಬಿಟ್ಟು ಆನಂತರ ಹ್ಯಾಂಡ್ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಬಣ್ಣ ಅಷ್ಟು ಸರಿಯಾಗಿ ಹೋಗ್ತಾ ಇಲ್ಲ, ಅಂದರೆ ಅಷ್ಟು ಒಂದು ಒಳ್ಳೆಯ ಗಾಢ ಕಪ್ಪು ಬಣ್ಣ ನನ್ನ ಕೈಗೆ ಅಂಟಿದೆ. ಈ ರೀತಿಯಾಗಿ ಇರುವಂಥದ್ದನ್ನೇ ನೀವು ನಿಮ್ಮ ಕೂದಲಿಗೆ ಹಚ್ಚುತ್ತಾ ಹೋದರೆ 100% ಆಗಿ ಇದು ಒಂದು ಒಳ್ಳೆಯ ನ್ಯಾಚುರಲ್ ಕಲರನ್ನು ನಿಮ್ಮ ಕೂದಲಿಗೆ ನೀಡಲಿಕ್ಕೆ 100% ಆಗಿ ಹೆಲ್ಪ್ ಆಗುತ್ತೆ. ಇದನ್ನು ಹಚ್ಚುತ್ತಾ ಬನ್ನಿ. ಖಂಡಿತವಾಗ್ಲೂ ಇನ್ನು ಮುಂದೆ ಯಾವುದೇ ರೀತಿಯ ಒಂದು ಕೆಮಿಕಲ್ ಪದಾರ್ಥವನ್ನು ಅಥವಾ ಕೆಮಿಕಲ್ ಬಣ್ಣವನ್ನು ನಿಮ್ಮ ಕೂದಲಿಗೆ ಹಚ್ಚಲಿಕ್ಕೆ ನೀವು ಇಷ್ಟಪಡೋದಿಲ್ಲ. ಆರಾಮಾಗಿ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಹಚ್ಕೊಳ್ಬೋದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಬದಲಾಗಿ ಕೂದಲು ಕಪ್ಪಾಗುತ್ತೆ, ಉದ್ದವಾಗಿ ಬೆಳಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಾನು ಈ ಕಲಸಿಟ್ಟಿರೋಂಥ ಮೆಹಂದಿಯನ್ನು ಕೂದಲಿಗೆ, ಅಂದರೆ ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ನೀಟಾಗಿ ಹಚ್ಕೊಂಡಿದ್ದೀನಿ. ಅಥವಾ ನಿಮಗೆ ತಲೆಯ ಮಧ್ಯಭಾಗದಲ್ಲಿ ಅಷ್ಟೇ ಇದೆ, ಸೈಡಲ್ಲಿ ಅಷ್ಟೇ ಇದೆ ಅಂದರೆ ಆ ರೀತಿ ಕೂಡ ಎಲ್ಲಿ ನಿಮಗೆ ವೈಟ್ ಹೇರ್ಸ್ ಇದೆಯೋ ಅಲ್ಲಿ ಕೂಡ ಹಚ್ಕೊಳ್ಬೋದು. ಇಲ್ಲ ಅಂದರೆ ಈ ರೀತಿ ಕಂಪ್ಲೀಟಾಗಿ ತಲೆ ತುಂಬ ಹಚ್ಚಿಬಿಟ್ಟು ಇದನ್ನು ಒಂದು 2 ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹೀಗೇ ಬಿಟ್ಕೋಬೇಕು. ಆ ನಂತರ ನೀವು ಬರೀ ನೀರಿನಿಂದ, ಉಗುರು ಬೆಚ್ಚಗಿರುವಂಥ ನೀರಿನಿಂದ, ಶಾಂಪೂ ಏನೂ ಹಾಕಬಾರ್ದು, ಬರೀ ನೀರಿನಿಂದ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಆ ನಂತರ ಅಂದರೆ ನೆಕ್ಸ್ಟ್ ಡೇ ನೀವು ತಲೆಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಆ ನಂತರ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಥವಾ 2-3 ದಿನ ನಾವು ಮೆಹಂದಿಯನ್ನು, ಅಂದರೆ ಬರೀ ನೀರಲ್ಲಿ ಹೇರ್ ವಾಶ್ ಮಾಡಿ 2 ದಿನ 3 ದಿನ ಹಾಗೆ ಬಿಟ್ಟು ಆ ನಂತರ ಎಣ್ಣೆ ಮಾಡ್ತೀವಿ ಅಂದರೆ ಇನ್ನೂ ಒಂದು ಒಳ್ಳೆಯ ಬಣ್ಣ ಬರುತ್ತೆ, ಗಾಢ ಬಣ್ಣ ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಸಮಯ ಇತ್ತು ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ 1 ದಿನ ಹಾಗೆ ಬಿಟ್ಟು ಆನಂತರ ಹೇರ್ ವಾಶನ್ನು ಮಾಡಿ, ಅಂದರೆ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಖಂಡಿತವಾಗ್ಲೂ ಇದನ್ನು ಒಮ್ಮೆ ಹಚ್ಚಿ ನೋಡಿ. ನೀವು ಯಾವುದೇ ರೀತಿಯ ಕೆಮಿಕಲ್ ಬಣ್ಣವನ್ನು, ಕೆಮಿಕಲ್ ಡೈಯನ್ನು ಹಚ್ಚಲಿಕ್ಕೂ ಕೂಡ ಇಷ್ಟಪಡೋದಿಲ್ಲ. ಅಷ್ಟು ಒಂದು ಒಳ್ಳೆಯ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಈ ಒಂದು ಹೇರ್ ಕಲರ್ ನಿಮಗೆ ನೀಡುತ್ತೆ. ಖಂಡಿತವಾಗ್ಲೂ ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳಿಂದ ಕೂಡ ನಾವು ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಜೊತೆಗೆ ಗ್ರೋತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಉದುರೋದಂತೂ 100% ಆಗಿ ನಿಮಗೆ 1 ಅಥವಾ 2 ವಾಶಲ್ಲೇ ತುಂಬ ಅಂದರೆ ತುಂಬಾ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಈ ಒಂದು ನ್ಯಾಚುರಲ್ ಹೇರ್ ಕಲರನ್ನು ಮನೆಯಲ್ಲೇ ರೆಡಿ ಮಾಡಿ ಅಪ್ಲೈ ಮಾಡಿ ನೋಡಿ. ರಿಸಲ್ಟ್ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಈ ಒಂದು ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.